ಇನ್ಮೇಲೆ ನನ್ನ ಜೀವನದಲ್ಲಿ ಏನೇನೆಲ್ಲ ಪ್ರೀತಿ ಕಳ್ಕೊಂಡೋ ಅದೆಲ್ಲವನ್ನು ನಿಮ್ಮಲ್ಲಿ ಹುಡುಕ್ತೀನಿ. ಥ್ಯಾಂಕ್ ಯು ಭೂಮಿಕಾ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಐ ಲವ್ ಯು. I love you too. And thank you for everything. ಯಾರೋ ಕರೆದಂತೆ ಹೆಸರ ಎಲ್ಲೋ I'm very lucky. Not more than me. ಏನು ಸುಳಿದಂತೆ ಸನಿಹ ಭಾನು ಸಿಡಿದಂತೆ ಭುವಿಯ ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ ಸವಿಯಾದ ದನಿಯಲ್ಲಿ ಸ್ವರವೊಂದು ಥ್ಯಾಂಕ್ ಯು. ಹಾಡಿದೆ ಅಮೃತಧಾರೆ ನನ್ನೊಲವ ಅಮೃತಧಾರೆ ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ. ಗೆಳೆಯ, ಇವತ್ತು ನೀನು ಅದಕ್ಕೆ ಬಗ್ಗೆ ಹೇಳಿದ್ ಕೇಳಿ ತುಂಬ ಸಂತೋಷ ಆಯ್ತು ಕಣ. ಸರಿ, ಈಗ ಜಾಸ್ತಿ ವೇಟ್ ಮಾಡಿಸಲ್ಲಪ್ಪ, ಊಟ ಮಾಡಿ ನಾವೇ ಬಿಡಿಸ್ತೀವಿ. ಯಾಕೋ ಬಡಿಸ್ಬೇಕು? ನೋಡಪ್ಪ, ಅದೇನು ಅಂತಾರಲ್ಲ, ನಾವು ಹೋಸ್ಟು, ನೀವು ಗೆಸ್ಟು, ನೀವು ಕೂತ್ಕೊಳ್ಳಿ. ಇಂಥ ಆಪರ್ಚುನಿಟಿ ಮತ್ತೆ ಸಿಗಲ್ಲ ನಮಗೆ. ಪ್ಲೀಸ್ ಕೂತ್ಕೊಳ್ಳಿ. ಈಗ ಮೇನ್ ಟಾಸ್ಕ್ ಅಪ್ಪ. ಗಾಬರಿ ಬೀಳೋಂಥದ್ದೇನಲ್ಲಪ್ಪ, ಇದೇಯೋ ತಿನ್ನೋ ಟಾಸ್ಕ್ ಅಷ್ಟೇನೆ. ಏನನ್ನ ಸ್ಪೆಷಲ್ ಎಲ್ಲ ಮಾಡಿಸ್ಬಿಟ್ಟಿದ್ಯಾ? ಎಲ್ಲ ನಿನ್ಗೆ ಇಷ್ಟ ಆಗೋದೇನಪ್ಪ, ಹಾರೋದು, ಕುಣಿಯೋದು, ಎಗರೋದು. ಅಂದ್ರೆ ಅದನ್ನ ಮಾಡಿಸಿಲ್ಲ, ಅದಕ್ಕೆ ಇಷ್ಟ ಅಂತ ಓನ್ಲಿ ವೆಜ್. ಥ್ಯಾಂಕ್ ಯು. ಸಾರಿ. ಓಕೆ. ತುಂಬ ಚೆನ್ನಾಗಿದೆ. ಅಲ್ಲ, ಎಲ್ಲ ನಾನೇ ತರಿಸಿದ್ದು. ಅಷ್ಟೇ, ನಂಗೊಂದು ಡೌಟು. ನಾವು ಆ್ಯನಿವರ್ಸರಿ ಪಾರ್ಟಿಗೆ ಹೋಗ್ಬೋದಿತ್ತಲ್ವ? ಹೋಗಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಕೇಕ್ ತಿಂದು ಬರ್ಬೋದಿತ್ತಲ್ವ? ಹಂಗೆ ಬಂದಿದ್ರೆ ಗಂಟೆ ಏನು ಹೋಗ್ತಿತ್ತು ನಮ್ಮದು? ಅದು ನೀನು ಬರೋದಿಲ್ಲ ಅಂತ ಹೇಳಿದ್ಯಲ್ಲ, ಅದಕ್ಕೆ ನಾನು ಹೋಗೋದಿಲ್ಲ ಅಂತ ಡಿಸೈಡ್ ಮಾಡಿದೆ. ಎಷ್ಟು ಒಳ್ಳೆ ಕೇಕ್ ಗೊತ್ತಾ? ಏನಣ್ಣ, ಕೇಕ್ ನೋಡದೇ ಇರೋ ಥರ ಆಡ್ತಾ ಇದೆಯಲ್ಲ. ಒಂದೊಂದ್ಸಲ ತುಂಬ ಚೀಪಾಗಿ ಬಿಹೇವ್ ಮಾಡ್ತೀಯ. ಏನು ಬೇಡ ಸಿಸ್ಟರ್, ಎಲ್ಲ ನಮ್ಮ ಬೇರಿನ ಪ್ರಭಾವ. ಹುಟ್ಟುಕೊಳೋ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಆ ರೀತಿ. ಸ್ವಲ್ಪ ಡೀಸೆಂಟ್ ಆಗಿರೋದನ್ನ ಕಲಿತ್ಕೊ. ಈಗೆಲ್ಲ ಆಡಬೇಡ. ಹ್ಞೂ ಸಿಸ್ಟರ್, ನನಗೀಗ ಅರ್ಥ ಆಯ್ತು. ಅದೇ ಕೇಕಿಗೆ ಹೋದ ಮಾನ ಕಾಸ್ಟ್ಲಿ ಕಾರ್ ಕೊಟ್ಟರು ಸಿಗಲ್ಲ ಅಂತಾರಲ್ಲ, ಆಗ್ತಾನೆ. ನೀನು ನಿನ್ನ ಮಾತು ಅಲ್ಲಣ್ಣ. ಈ ಪಾರ್ಟಿ ವಿಷಯ ಬಿಟ್ಟು ಆ ಭಾಗ್ಯ ಮತ್ತು ಅವಳ ಮಗಳನ್ನ ಹೇಗೆ ಹುಡುಕೋದು ಅಂತ ಯೋಚನೆ ಮಾಡು. ಇವತ್ತು ಅವರೆಲ್ಲ ಪಾರ್ಟಿ ಅಂತ ಖುಷಿಯಾಗಿರ್ಬೋದು, ಜಾಲಿ ಮೂಡಲ್ಲಿ ಇರ್ಬೋದು, ಆದರೆ ನಾವಾಗಿರೋಕ್ಕಾಗಲ್ಲ. ಆ ಅಮ್ಮ ಮಗಳು ನಮ್ಮ ಕೈಗೆ ಸಿಗೋವರೆಗೂ ನಮಗೆ ನೆಮ್ಮದಿ ಇಲ್ಲ. ಅದರಲ್ಲೂ ಆ ತಂಗಿ ಮುಖ ಹೇಗಿದೆ ಅಂತ ನಾವು ಯಾರೂ ನೋಡಿಲ್ಲ. ಮೊದಲು ಅದನ್ನು ತಿಳ್ಕೊಬೇಕು. ಅದೇ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಸಿಸ್ಟರ್? ಅವಳದ್ದು ಫೋಟೋ ಇಲ್ಲ, ವಿಡಿಯೋ ಇಲ್ಲ, ಓನ್ಲಿ ಆಡಿಯೋ, ನೋ ವಿಡಿಯೋ. ಅವಳನ್ನ ಕಣ್ಣಾರೆ ಕಂಡಿಲ್ಲ ನಾವು. ಅದಕ್ಕೆ ಯಾಕಣ್ಣ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೆ? ಅಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತು ತಾನೆ? ಅಲ್ಲೇ ಅಕ್ಕಪಕ್ಕ ವಿಚಾರಿಸಿದ್ರೆ ಗೊತ್ತಾಗತ್ತೆ. ಅಲ್ಲ, ಅಕ್ಕಪಕ್ಕದಲ್ಲಿ ಮದುವೆ, ನಾಮಕರಣ, ಯಾವುದಾದ್ರೂ ಫಂಕ್ಷನ್ಗೆ ಫೋಟೋ ತೆಗೆಸಿ ಆಲ್ಬಮ್ ಮಾಡಿರ್ತಾರಲ್ವಾ, ಆ ಗ್ರೂಪಲ್ಲಿ ಎಲ್ಲಾದರೂ ಇದ್ದೇ ಇರ್ತಾಳೆ. ಇವಳೇ ಭಾಗ್ಯ ಮಗಳು ಅಂತ ತೋರಿಸ್ತಾರೆ. ಅದನ್ನು ನಾವು ಕೇಳೋ ರೀತಿಯಲ್ಲಿ ಕೇಳಬೇಕು. ಕರೆಕ್ಟ್ ಮಾ, ಒಳ್ಳೆ ಐಡಿಯಾ ಇದು. ಅಲ್ಲ, ನನ್ನ ತಲೆಗಿದು ಹೊಳಿಲಿಲ್ಲ ಅಂತೀನಿ. ಅದಕ್ಕೆ ಹೇಳೋದು ಮನೇಲಿ ದೊಡ್ಡವರು ಅಂತಿರಬೇಕು. ನಾವು ಹೆಂಗೆ ಅಂತಂದರೆ, ನಾವು ಆಕಾಶನ ದುರ್ಬೀನ್ ಹಾಕೊಂಡು ನೋಡ್ಕೊಂಡು ಏನಾರು ಸಿಗುತ್ತಾ ಸಿಗುತ್ತಾ ಅಂತ ಹುಡುಕ್ತಾ ಇರ್ತೀವಿ. ಆದರೆ ನೀವು ನೆಲ ನೋಡ್ಕೊಂಡು ನಡೀತಿರ್ತೀರ. ಆ್ಯಂಡ್ ನಿಮಗೆ ಗ್ರೌಂಡ್ ರಿಪೋರ್ಟು ಆ್ಯಂಡ್ ಅದ್ರ ಕಾಮನ್ ಸೆನ್ಸು, ನಾಲೆಡ್ಜು ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೊ ಮಚ್. ಈಗಲೇ ಹುಡುಗರಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಬೇಡ. ಯಾಕೆ ಮಾ? ಈ ಕೆಲಸಕ್ಕೆ ಹುಡುಗರನ್ನ ಯಾರನ್ನೂ ಬಿಡಬೇಡ. ಯಾರಾದರೂ
ಹೆಣ್ಮಕ್ಳನ್ನ ಕಳಿಸು, ಅವರೇ ಸರಿ ಇದಕ್ಕೆ. ನಾಜೂಕಾಗಿ ಮಾತಾಡಿ ನಮಗೇನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನೀಟಾಗಿ ಕಲೆಕ್ಟ್ ಮಾಡ್ತಾರೆ. ಹೌದು ಸರ್, ಕರೆಕ್ಟಾಗಿ ಯೋಚನೆ ಮಾಡಿದ್ಯಾ. ಈ ಹುಡುಗರಿದಾರಲ್ಲ ಸೌಂಡ್ ಜಾಸ್ತಿ, ಮೈಲೇಜ್ ಕಮ್ಮಿ. ಆದರೆ ಹುಡುಗಿಯರು ಮಾಡೋ ಕೆಲಸವನ್ನು ನೀಟಾಗಿ ಸೌಂಡ್ಲೆಸ್ ಆಗಿ ಮಾಡಿಬಿಡ್ತಾರೆ. ಎಕ್ಸಾಕ್ಟ್ಲಿ ಮಾಮ್, ನಾನು ಈಗ ಇದಕ್ಕೆ ಕರೆಕ್ಟಾಗಿರೋ ಹುಡುಗಿನ ಹುಡುಕಿ ಕೆಲ್ಸಕ್ಕೆ ಬಿಡ್ತೀನಿ. ಅದಕ್ಕೆ ಹೇಳೋದು ಕಣೋ ಹಳೆವಯ್ಯ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. ಪಾರ್ಟಿ ಚೆನ್ನಾಗಾಯ್ತಲ್ಲ? ಹಾಂ, ನನಗೂ ಈ ಥರದ್ದೇನೋ ಚೇಂಜ್ ಬೇಕಿತ್ತು. ಇಲ್ಲಿ ಹೋದರೆ ಮೈಂಡು ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇತ್ತು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಈ ಮಾತು ಕೇಳಿ ತುಂಬಾ ಖುಷಿ ಆಯಿತು. ಪಾರ್ಟಿ ಉದ್ದೇಶನೂ ಅದೇ ಇತ್ತಲ್ವಾ? ಹೊತ್ತಾಯ್ತು, ಮಾಡ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಏನಾಯ್ತು ಭೂಮಿಕಾ? ನೀವು ಗಮನಿಸ್ಲಿಲ್ಲ ಅನ್ಸುತ್ತೆ, ಲೈಟ್ ಆಫ್ ಆಗಿದೆ. ಆದರೂ ನೀವು ಇಷ್ಟೊತ್ತು ಮಾತಾಡ್ತಿದ್ರಿ. ಜನರಲಿ ಲೈಟ್ ಆಫ್ ಆದಾಗ ನಿಮಗೆ ಭಯ ಆಗುತ್ತಲ್ವಾ? ನನಗೆ ಭಯ ಆಗ್ತಾ ಇಲ್ಲ ಭೂಮಿಕಾ. ಅದೇ ಹೇಗೆ ನಂಗೇನೂ ಅರ್ಥ ಆಗ್ತಿಲ್ಲ. ಗೊತ್ತಿಲ್ಲ, ಮುಂಚೆ ಎಲ್ಲ ಲೈಟ್ ಆಫ್ ಆದರೆ ನನ್ನನ್ನು ಯಾರಾದರೂ ಬಿಟ್ಟು ಹೋಗ್ಬಿಟ್ರೆ, ನನಗೆ ಬೇಕಾದವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಭಯ ಆಗ್ತಿತ್ತು. ಬಹುಶಃ ಅದು ಹೀಗಿರ್ಬೋದು. ಅಮ್ಮನೇ ಇಲ್ಲ ಅಂದಮೇಲೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳ್ಕೊಳಕ್ಕೆ ಸಾಧ್ಯ, ಇನ್ನೇನು ಆಗೋದಕ್ಕೆ ಸಾಧ್ಯ ಅಂತ ಮನಸ್ಸು ಸಮಾಧಾನ ಪಟ್ಕೊಂಡಿರ್ಬೋದು. ಅದಕ್ಕೆ ಭಯ ಆಗ್ತಿಲ್ಲ ಅನ್ಸುತ್ತೆ. ನಾ ಚಿಕ್ಕವನಾಗಿದ್ದಾಗ ಅಮ್ಮ ಕತ್ಲೆ ಕೋಣೆಲ್ಲ ನಾನು ಬಿಟ್ಟು ಹೋದ್ಲಲ್ಲ, ಆಗ ಹುಟ್ಟಿದ ಭಯ ಅದು. ಇಷ್ಟು ವರ್ಷ ನನ್ನ ಬಿಟ್ಟು ಬಿಡದೆ ಕಾಡ್ತಿತ್ತು. ನಾನು ಕೌನ್ಸಿಲಿಂಗ್ ತೊಗೊಂಡೆ, ಮೆಡಿಸಿನ್ಸ್ ತೊಗೊಂಡೆ, ಯಾವುದೂ ವರ್ಕ್ ಆಗಲಿಲ್ಲ. ಈಗ ಅಮ್ಮ ಇಲ್ಲ ಅಂದ ಕೂಡಲೇ ಎಲ್ಲ ಹೊರಟೋಯ್ತು. ಈ ನಿರೀಕ್ಷೆಗೂ ಭಯಕ್ಕೂ ನೇರವಾಗಿ ಸಂಬಂಧ ಇದೆ ಅಂತ ಅನ್ಸುತ್ತೆ. ನಾವು ಏನೇನೋ ನಿರೀಕ್ಷೆ ಮಾಡ್ತೀವಿ, ಅದಾಗದೆ ಹೋದ್ರೆ ಅಂತ ಭಯನೂ ಕಾಡ್ತಿರುತ್ತೆ. ಇಷ್ಟು ದಿವಸ ಅಮ್ಮ ಇದ್ದಾಳೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ, ಹಾಗಾಗದೆ ಇದರಿಂದ ಭಯನೂ ಕಾಡ್ತಿತ್ತು. ಭಯ ನಿರೀಕ್ಷೆ ಮಧ್ಯೆ ಮನಸ್ಸು ಒತ್ತಾಡ್ತಿತ್ತು. ಈಗ ಅಮ್ಮನೂ ಇಲ್ಲ, ಬರೋದು ಇಲ್ಲ, ಹಾಗಾಗಿ ಭಯನೂ ಇಲ್ಲ. ಮನಸ್ಸೊಂಥರ ಖಾಲಿ ಆಗ್ಬಿಟ್ಟಿದೆ. ಗೌತಮರೇ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ಪ್ಲೀಸ್ ನೀವು ಹಾಗೆಲ್ಲ ಅನ್ಕೋಬೇಡಿ. ಮಲ್ಕೊಳ್ಳಿ. ಅಪರ್ಣ, ಪಾರ್ಟಿ ಸೂಪರ್ ಆಗೈತಲ್ಲ? ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಕಣೆ, ಒಂಥರ ಆತ್ಮತೃಪ್ತಿ. ಹೌದು ಆನಂದ್, ನನಗೂ ಸೇಮ್ ಫೀಲ್. ನಾವು ಈ ರೀತಿ ಮಾಡೋ ಅಗತ್ಯ ತುಂಬಾನೇ ಇತ್ತು. ತುಂಬ ಒಳ್ಳೇದೇ ಆಯಿತು. ಇಲ್ಲಾಂದಿದ್ರೆ ಗೆಳೆಯ ದುಃಖದಲ್ಲಿ ಮುಳುಗಿ ಹೋಗ್ಬಿಡ್ತಾ ಇದ್ದ. ಆಮೇಲೆ ಅವನ ಎತ್ತೋ ತುಂಬ ಕಷ್ಟ ಆಗ್ತಾ ಇತ್ತು. ಈ ದುಃಖ ಅನ್ನೋದೇ ಹಿಂಗೆ ಒಂಥರ ಪ್ರವಾಹ ಇದ್ದಂಗೆ, ಎಂಥವ್ರನ್ನಾದರೂ ಸರಿ ಎಳ್ಕೊಂಡು ಹೋಗ್ಬಿಡುತ್ತೆ, ಬಚಾವಾಗೋದೇ ಕಷ್ಟ. ಹೌದು, ಅದು ನಿಜಾನೇ. ಬೇಡ ಬೇಡ ಅಂದರೂ ಅದು ಮನ್ಸಿಗೆ ಪದೇ ಪದೇ ಕಾಡ್ತಿರುತ್ತೆ, ಅದರಿಂದ ಬೇಜಾರು ಆಗ್ತಾನೆ ಇರುತ್ತೆ. ಅವನಿಗಾಗಿದ್ದು ನೋವೇನು ಕಡಿಮೆನಾ? ಬಾ, ನಾನಂತೂ ಎಲ್ಲಿ ಅದರಲ್ಲೇ ಬಿದ್ದೋಗ್ಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಆಗಲಿಲ್ಲ. ಸ್ವಲ್ಪ ರಿಕವರ್ ಆಗ್ತಾ ಇದ್ದಾನೆ, ಬೇಗ ಸರಿ ಹೋಗ್ಬಿಡ್ತಾನೆ. ಅದೇ ಒಂದು ಸ್ವಲ್ಪ ಸಮಾಧಾನ ನನಗೆ. ನಮಗೇನೆ ಅವನು ಅದಕ್ಕೆ ಇಬ್ಬರು ಖುಷಿಯಾಗಿರ್ಬೇಕು, ಅಷ್ಟೇ ತಾನೇ? ಸದ್ಯ ಅವನಲ್ಲಿ ಬೇಗ ಇಂಪ್ರೂವ್ಮೆಂಟ್ಸ್ ಆಗ್ತಿದೆಯಲ್ಲ, ಅದೇ ಒಂದು ದೊಡ್ಡ ನೆಮ್ಮದಿ. ಆದರೂ ಪಾಪ ಆನಂದ್, ಅವನು ಬರೀ ನೋವನ್ನೇ ನೋಡ್ಕೊಂಬಂದಿದ್ದಾನೆ. ಅವನ ಲೈಫಲ್ಲಿ ಖುಷಿ ಅನ್ನೋದು ನೋಡಿದ್ದಾನೆ ಅಂದರೆ ಅದು ಭೂಮಿಕಾ ಬಂದಮೇಲೆ. ಈಗಷ್ಟೇ ಎಲ್ಲ ಚೆನ್ನಾಗಿ ಹೋಗ್ತಿತ್ತು, ಅಷ್ಟರಲ್ಲಿ ಈಗೆಲ್ಲ ಆಗೋಯ್ತು. ಅದೇನೋ ಅಪ್ಪ,
ಬ್ಯಾಡ್ ಲಕ್ ಅನ್ನೋದು ಅವ್ನ ಬೆನ್ನ ಹಿಂದೆನೇ ಇರುತ್ತೆ. ಅಲ್ಲ ಇಷ್ಟೆಲ್ಲ ಆದ್ರೂ ಅವನು ಜೀವನದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನಲ್ಲ, ಅದೇ ಖುಷಿ ಕೊಡೋದೆ. ಇಷ್ಟೆಲ್ಲ ನೋವುಗಳ ಮಧ್ಯೆನೂ ತುಂಬಾ ಅಚೀವ್ ಮಾಡಿದ್ದಾನೆ, ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾನೆ. ಅದು ಒಂಥರ ಗ್ರೇಟ್ ಅನಿಸುತ್ತೆ. ಅದ್ರಲ್ಲಿ ಅವನು ಡಬಲ್ ಗ್ರೇಟ್ ಅಂತಲೇ ಹೇಳ್ಬೋದು. ಬೇರೆ ಯಾರಾದರೂ ಆಗಿದ್ರೆ ಸೋತ್ ಕೈ ಚೆಲ್ಲಿರೋರು, ಅವ್ರು ಬೇರೆ ದಾರಿನ ಹಿಡಿದ್ಬಿಟ್ಟಿರೋರು. ಆದರೆ ನಮ್ಮ ಡುಮ್ಮ ನೋಡು, ಇಷ್ಟೆಲ್ಲ ನೋವಾದರೂ ತನ್ನ ಒಳ್ಳೆತನ ಬಿಟ್ಕೊಡ್ಲಿಲ್ಲ. ಅವನೆಷ್ಟೇ ನೋವು ಅನುಭವಿಸಿದ್ರು ಕೂಡ ಬೇರೆಯವ್ರಿಗೆ ಯಾವತ್ತೂ ನೋವನ್ನ ಕೊಟ್ಟಿಲ್ಲ. ಅಷ್ಟು ಒಳ್ಳೆಯವನು. ನೋವನ್ನು ಅನುಭವಿಸೋ ಪೇಟೆಂಟ್ನ ಇವನೇ ಇಟ್ಕೊಂಡ್ಬಿಟ್ಟಿದ್ದಾನೆ, ಯಾರಿಗೂ ಬಿಟ್ಕೊಟ್ಟಿಲ್ಲ. ಅವನ ಜೀವನದಲ್ಲಿ ಎಷ್ಟೇ ನೋವಾದ್ರೂ ಯಾರ ಜೊತೆಗೂ ಹಂಚ್ಕೊಂಡಿಲ್ಲ ಕಣೆ. ಯಾವಾಗಾದರೂ ಒಂದೊಂದು ಸರ್ತಿ ನನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದ್ದಾನೆ, ಆಮೇಲೆ ಏನೂ ಆಗಿಲ್ಲ ಅನ್ನೋ ಥರ ನಗ್ನಗ್ತಾ ಇದ್ಬಿಡ್ತಾನೆ. ಈ ವಿಷಯನೂ ಎಲ್ಲಿ ಮನಸ್ಸು ಹಚ್ಕೊಂಡು ಕೊರಗ್ತಾನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಥರ ಆಗಲಿಲ್ಲಮ್ಮ. ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ. ಇನ್ನು ನಾಳೆಯಿಂದ ಆಫೀಸಿಗೆ ಬಂದುಬಿಟ್ರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾನಲ್ಲ, ಎಲ್ಲ ಮರೆತು ಆರಾಮಾಗ್ಬಿಡ್ತಾನೆ. ಆರಾಮಾಗಿರ್ಬೋದು, ಆದರೆ ಮರೆಯೋಕ್ಕಾಗಲ್ಲ. ಅಮ್ಮ ಅನ್ನೋದು ಮರೆಯೋ ವಿಷಯ ಆನಂದ್, ಅದೊಂದು ಎಮೋಷನ್. ಅಮ್ಮ ಯಾವಾಗಲೂ ಅವನ ಜೊತೆನೇ ಇರ್ತಾಳೆ. ಆದರೆ ಅದರಿಂದ ಅವ್ನ ಪರ್ಸ್ನಲ್ ಲೈಫ್ಗೆ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ಆ ಥರ ಏನಾಗಲ್ವೇ? ಒಂದು ವೇಳೆ ಅವ್ನು ಡಿಪ್ರೆಷನ್ಗೆ ಹೋದ್ರೂ ನಾವಿರೋದು ಯಾಕೆ, ನಾವನ್ನ ಸರಿ ಮಾಡೋಣ. ಆದರೆ ಆನಂದ್, ಸ್ವಲ್ಪ ದಿನ ಅವ್ನು ಮತ್ತೆ ನಾರ್ಮಲ್ ಲೈಫಿಗೆ ಬರೋವರೆಗೂ ನೀನು ಅವನ ಜೊತೆನೇ ಇರಬೇಕು. ನೋಡು, ನೀನು ನಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡದಿದ್ರು ಪರವಾಗಿಲ್ಲಪ್ಪ. ಆದಷ್ಟು ಅವನ ಜೊತೆನೇ ಇರು, ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡು. ಆದಷ್ಟು ಬೇಗ ಅವ್ನು ಸರಿ ಹೋಗ್ತಾನೆ. ಚಿನ್ನ ಈ ವಿಷಯ ನಾನೇ ನಿನ್ಗೆ ಹೇಳಬೇಕು ಅಂತ ಇದ್ದೆ, ನೀನೇ ನನಗೆ ಹೇಳ್ಬಿಟ್ಟಲ್ಲೇ. ಗ್ರೇಟ್ ನೀನು. ನೋಡ್ತಾ ಇರೋ, ಇನ್ಮೇಲೆ ಪ್ರತಿ ಕ್ಷಣ ಅವನ ಜೊತೆಗೆ ಇರ್ತೀನಿ, ಖುಷಿಯಾಗಿ ಇಟ್ಕೋತೀನಿ. ಹಲೋ, ಬೆಳಗ್ಗೆಯಿಂದ ಸಂಜೆವರೆಗೂ ಇರು ಅಂತ ಹೇಳಿದೆ, ಅಲ್ಲೇ ಟೆಂಟ್ ಹಾಕ್ಕೊಂಡಿರು ಅಂತ ಹೇಳಲಿಲ್ಲ. ಸಿಕ್ಕಿದ್ರೆ ಸಾಕು ನಿಂಗೆ. ಅಂದರೆ ಈ BMTC KSRTC ಬಸ್ಸು ದಿನವೆಲ್ಲ ಓಡಾಡಿ ರಾತ್ರಿ ಡಿಪೋಗೆ ವಾಪಸ್ ಬರುತ್ತಲ್ಲ, ಹಂಗ? ಅಷ್ಟರ್ಥ ಆದರೆ ಸಾಕು. ಬುದ್ಧಿವಂತೆ ಕಣೆ. ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಅಪರಂಜಿ ನೀನು. ಹಲೋ, ಅಷ್ಟೊಂದು ಹೊಗಳ್ಬೇಡ, ನಂಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ? ಅಲ್ಲೋ, ಎಲ್ಲ ಹೆಂಡತಿರು ಗಂಡ ಹೊಗಳ್ಳಿ ಅಂತಾರೆ, ನೀನು ಹೊಗಳಿಕೆನೇ ಇಷ್ಟ ಆಗಲ್ವಲ್ಲೇ? ನಾನು ಎಲ್ಲರ ಥರ ಅಲ್ಲ, ಸ್ವಲ್ಪ ಡಿಫ್ರೆಂಟ್. ಚಿನ್ನ. ಆಮೇಲೆ ಇನ್ನೊಂದೇನು ಅಂದರೆ, ಸರಿ, ಇದ್ದೇ ಬರ್ತಿದೆ. ಗುಡ್ ನೈಟ್. ನೀನು ಮ್ಯಾಟ್ರಿಗೆ ಬರೋಷ್ಟೊತ್ತಿಗೆ ಗುಡ್ ನೈಟ್ ಅಂದ್ಬಿಟ್ಲಲ್ಲ. ಬ್ರೋ, ಕಮ್ ಪಾರ್ಥ, ಇಟ್ಸ್ ಗೆಟಿಂಗ್ ಲೇಟ್. ಯಾ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಹಾಂ, ಎಲ್ಲ ಮಾಡಿ. ನೀವು ಒಂದು ಚೆಕ್? ನೋ ಅದ್ರ ಅವಶ್ಯಕತೆ ಇಲ್ಲ. ಹಾಗೆ ಒಂದ್ಸತಿ ಬ್ರೀಫ್ ಮಾಡಿ ಕೇಳಿಸ್ಕೊತೀನಿ. ಆ್ಯಕ್ಚುಲಾಗಿ ನಾವು ಇಷ್ಟು ಬಿಡ್ ಮಾಡ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಸೊ ನಾವು ಇಷ್ಟು ಕೋಟ್ ಮಾಡೋಣ. ವಿಪ್ರೋ, ಏನು ಯೋಚನೆ ಮಾಡ್ತಿದ್ಯಾ? ಏನಾರು ಚೇಂಜ್ ಮಾಡಲಾ? ನೋ ದಟ್ಸ್ ಪರ್ಫೆಕ್ಟ್. ನಾನು ಬೇರೆ ಏನೋ ಯೋಚನೆ ಮಾಡ್ತಾಯಿದ್ದೆ. ಇದು ಸರಿ ಇದೆ. ಒಂದು ಕೆಲಸ ಮಾಡು, ಇದನ್ನು ನಾನು ಫಾರ್ವರ್ಡ್ ಮಾಡು, ಆನ್ ದ ವೇ ನಾನು ಚೆಕ್ ಮಾಡ್ತೀನಿ. ಶ್ಯೂರ್, ಐಲ್ ಡೂ ದ್ಯಾಟ್. ಯಾ. ಎಲ್ಲ ಒಳ್ಳೇದಾಗಲಿ, ಹೋಗೋ ಕೆಲಸದಲ್ಲಿ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಬಾಯ್. ಥ್ಯಾಂಕ್ಸ್ ಸತ್ಯ. ರೆಡಿ. ಸೊ ವೆಲ್ಕಮ್ ಟು ಯು ಆಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಗುಣ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಈ ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಹರಾಜಾಗ್ತಿರೋ ಪ್ರಾಪರ್ಟಿಯ ರಿಸರ್ವ್ ಪ್ರೈಸ್ ಬಂದು 10 ಕೋಟಿ ಆಗಿರುತ್ತೆ. ಸೊ ಹರಾಜು ಪ್ರಕ್ರಿಯೆ 10 ಕೋಟಿಯಿಂದ ಪ್ರಾರಂಭವಾಗುತ್ತೆ. 10 ಕೋಟಿ, 11 ಕೋಟಿ, 11 ಕೋಟಿ, 11 ಕೋಟಿ 50 ಲಕ್ಷ, 11.5 ಕೋಟಿ, 12 ಕೋಟಿ, 12 ಕೋಟಿ, 14 ಕೋಟಿ, 17 ಕೋಟಿ, 17 ಕೋಟಿ, 18 ಕೋಟಿ, 18 ಕೋಟಿ ರೂಪಾಯಿಗಳು, 20 ಕೋಟಿ, 30
40 ಕೋಟಿ. 40 ಕೋಟಿ. ಇನ್ನು ಟೈಮ್ ಇದೆ, ಬಿಡ್ ಮಾಡ್ಬೋದು. 40 ಕೋಟಿ. 40 ಕೋಟಿ ಒಂದ್ಸಲ, 40 ಕೋಟಿ 2 ಸಲ, 40 ಕೋಟಿ 50 ಕೋಟಿ. $50 ಕೋಟಿ. ಇದ್ರ ಮೇಲೆ ಯಾರಾದ್ರೂ ಕೂಗೋರಿದ್ದೀರಾ? 50 ಕೋಟಿ ಒಂದ್ಸಲ, 54 ಕೋಟಿ. 54 ಕೋಟಿ. 55 ಕೋಟಿ. 55 ಕೋಟಿ. 56 ಕೋಟಿ. 56 ಕೋಟಿ. 57 ಕೋಟಿ. 58 ಕೋಟಿ. 58 ಕೋಟಿ. 60 ಕೋಟಿ. 60 ಕೋಟಿ. 69. 69 ಕೋಟಿ. 69 ಕೋಟಿ. 70 ಕೋಟಿ. 70 ಕೋಟಿ ಒಂದ್ಸಲ, 70 ಕೋಟಿ 2 ಸಲ, 70 ಕೋಟಿ 3 ಸಲ. $70 ಕೋಟಿ ರೂಪಾಯಿಗಳಿಗೆ ಈ ಹರಾಜು ಪೂರ್ಣಗೊಂಡಿದೆ. ಕಂಗ್ರ್ಯಾಚುಲೇಷನ್ ಸರ್. ಪ್ಲೀಸ್ ಕಮ್. ಇದೇನು ಬ್ರೋ ಇದು? ಬಿಡ್ಡಿಂಗ್ ನಮ್ಮ ಕಡೆ ಆಗುತ್ತೆ ಅಂದ್ಕೊಂಡ್ರೆ ಈ ಥರ ಆಗೋಯ್ತು. ಅದೇ ನನಗೂ ಅರ್ಥ ಆಗ್ತಿಲ್ಲ. ಜೈ ಬ್ರೋ, ನಾವು ಈ ಬಿಡ್ಡಿಂಗಲ್ಲಿ ಸೋತಿದ್ದೀವಿ, ಬಟ್ ಬಿಗ್ ಬ್ರೋ ಯಾಕೆ ಸ್ಮೈಲ್ ಮಾಡ್ತೀಯಾನೆ? ಸಮಥಿಂಗ್ ರಾಂಗ್. ಯಾ ಗೌತಮ್ ದಿವಾ, ನೋಡಿದ್ರು ನೋಡ್ದಂಗೆ ಹೋಗ್ತಾ ಇದೀಯಾ? ಈ ಮುಖನ ಇಷ್ಟೊಂದು ಬೇಗ ಮರೆತ್ಬಿಟ್ಟೆ ನೀನು. ಮರೆಯುವಂಥವ್ರು ಅಲ್ವಲ್ಲ ನೀವು, ಹೇಗೆ ಮರೀಲಿ? ನಿಮ್ಮಪ್ಪ ದಿವಾನ್ ಯಾರ ಕೈಲೂ ಸೋತನಲ್ಲ, ನೀನು ಎಂದೂ ಸೋತನಲ್ಲ ಅಂತ ಜನ ಮಾತಾಡ್ಕೊಳ್ಳೋದನ್ನ ಕೇಳಿದ್ದೀನಿ. ಗೆಲ್ಬೇಕು ಅಂತ ಬಂದಿದ್ದೆ ಅಲ್ಲ, ಸೋತು ಬಿಟ್ಟೆ. ನಾನು ಬಂದಾಯ್ತಲ್ಲ, ಇನ್ನು ಮುಂದೆ ಗೆಲುವನ್ನು ನಿನ್ನ ಕನಸಲ್ಲೂ ನೋಡೋದಕ್ಕಾಗೋದಿಲ್ಲ. ಇನ್ನು ಮುಂದೆ ಸೋಲ್ತಾ ಇರೋದೇನೆ. ಸೋತು ಸುಣ್ಣ ಆಗಿ ಮಣ್ಣು ಮುಕ್ಕಬೇಕು ನೀನು. ನಿನ್ನನ್ನು ಮಣ್ಣು ಮುಗಿಸಿನೇ ನಾನು ಮಣ್ಣಾಗೋದು.
ಗೌತಮ್ ದಿವಾನ್ ಯಾಕೆ ನಗ್ತಾ ಇದೆಯಾ? ನಿನ್ನ ಪರಿಸ್ಥಿತಿ ನೀನೇ ನೋಡಿ ನಗು ಬಂದ್ಬಿಡ್ತಾ? ನೀವು ಹೇಳ್ದಂಗೆ ಆಕ್ಷನ್ ಗೆದ್ದಿದ್ದೀನಿ ಸರ್. ಕಂಗ್ರ್ಯಾಚುಲೇಷನ್. ನನ್ನ ಕಡೆ ಅವರೇ ಎದುರಾಳಿಗಳು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಪರ್ಯಾಯ ಅಸ್ತ್ರಗಳನ್ನ ಸಿದ್ಧವಾಗಿ ಇಟ್ಕೊಂಡಿರ್ಬೇಕು. ಗೆಲ್ಲೋದ್ರ ಮೇಲೆ ಅಷ್ಟೇ ನನ್ನ ದೃಷ್ಟಿ ಇರಬೇಕು. ಇದನ್ನು ನಮ್ಮಪ್ಪನೇ ಹೇಳ್ಕೊಟ್ಟಿದ್ದ. ನನ್ನ ಪ್ರಕಾರ ಯುದ್ಧ ಮಾಡಿ ಗೆಲ್ಲುವಂಥದ್ದೇನೂ ಇಲ್ಲ, ಪ್ರೀತಿಯಿಂದ ಗೆಲ್ಲಬೇಕು. ಅದೇ ನಿಜವಾದ ಗೆಲುವು. ದ್ವೇಷ ಮಾಡಿ ಸಾಧಿಸುವಂಥದ್ದೇನೂ ಇಲ್ಲ. ನನಗೆ ಉಪದೇಶ ಮಾಡ್ತಾ ಇದೀಯಾ? ನಾನು ಅಷ್ಟು ದೊಡ್ಡವನಲ್ಲ, ನಂಗೆ ತಿಳಿದಿದ್ದು ಹೇಳಿದೆ. ಬಣ್ಣ ಹಚ್ಚೋದಕ್ಕೆ ಬರಬೇಡ. ನೀನೆಷ್ಟು ಬಣ್ಣ ಹಚ್ಚಿದ್ರು ನಿನ್ನ ಮೇಲಾಗಲಿ ನಿಮ್ಮ ಮನೆಯವ್ರ ಮೇಲಾಗಲಿ ಇರೋ ನನ್ನ ದ್ವೇಷ ಕಡಿಮೆ ಆಗೋದಿಲ್ಲ. ಇವತ್ತು ನಿನಗೆ ಗೆದ್ದಿರಬಹುದು, ಇದು ಇಷ್ಟಕ್ಕೆ ಮುಗೀತು ಅಂತ ಅಂದ್ಕೋಬೇಡ. ಇವತ್ತಿಂದ ನಿನ್ನ ರಾಶಿಗೆ ಶನಿ ಎಂಟ್ರಿ ಕೊಟ್ಟಾಯ್ತು. 14 ವರ್ಷ ವನವಾಸ, ಅಜ್ಞಾತವಾಸ ಎಲ್ಲವನ್ನು ಮುಗಿಸ್ಕೊಂಡ್ಬಂದ್ಬಿಟ್ಟಿದ್ದೇನೆ. ಇನ್ನು ಮೇಲೆ ಏನಿದ್ರು ನನಗಾಗಿರೋ ನ್ಯಾಯಕ್ಕೆ ತೀರಿಸ್ಕೊಡೋದಷ್ಟೇ.